ಪಕ್ಷಕ್ಕೆ ಶ್ರೀಮಾನ್ ಯಡಿಯೂರಪ್ಪರಿಗೆ ವಿಜಯನಣ್ಣರಿಗೆ ಮುನಿರತ್ನರಿಗೆ ಭಾರತೀಯ ಜನತಾ ಪಕ್ಷಕ್ಕೆ. ರಾಜ್ಯಗಳಲ್ಲಿ ಬಿಜೆಪಿ ಹೊರಹೊಮ್ಮಿದೆ. ಅದೇ ತರಹ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕರ್ನಾಟಕದಲ್ಲೂ ಸಹ ಬಿಜೆಪಿ ಬರುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗಳಿಗೆ ಮುಂಚೆ ನಿಂತಿದ್ದಾರೆ. ಇನ್ನು ಯಾವ್ಯಾವ್ದು ಬರ್ತದೆ, ಇಡೀ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಬಹಳ ಉತ್ತಮವಾಗುತ್ತೆ. ಹೊರ ದೇಶಗಳಲ್ಲೂ ಸಹ ನಮ್ಮ ಬಿಜೆಪಿ ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸವಲತ್ತುಗಳು, ಸೌಕರ್ಯಗಳು ಅಲ್ಲಿಂದ ನಮಗೆ ಬರ್ತಾ ಇದ್ದಾರೆ. ನಮ್ಮ ದೇಶದಿಂದ ರಫ್ತಾಗ್ತದೆ, ಅವರ ದೇಶದಿಂದ ಆಮದಾಗ್ತದೆ. ಇದರಿಂದ ನಮ್ಮ ಬಿಜೆಪಿ ಸರ್ಕಾರ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಈಗ ಮುಂದೆ ನಗರಸಭೆ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆದಷ್ಟು ಹೆಚ್ಚಿಗೆ ಬಿಜೆಪಿ ಮತದಾರರನ್ನು ಸೆಳೆದು ಬಿಜೆಪಿ ಅಧಿಕಾರಕ್ಕೆ ತರಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ. ಹ್ಯಾಟ್ರಿಕ್ ಆಗಿ ಒಂದು ಅಭೂತಪೂರ್ವ ಯಶಸ್ಸನ್ನು ಬಿಜೆಪಿ 3 ರಾಜ್ಯಗಳಲ್ಲಿ ಅಧಿಕಾರನ ಹಿಡಿದಿದೆ. ಅದಕ್ಕೆ ಸತತವಾದ ಪ್ರಯತ್ನವನ್ನು ಅಮಿತ್ ಶಾ ಹಾಗೂ ರಾಜಕೀಯದ ಚಾಣಾಕ್ಷ ಎಂದೇ ಹೆಸರಾದಂತಹ ಶ್ರೀಮಾನ್ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೆದು ಅಭೂತಪೂರ್ವ ಯಶಸ್ಸು ಕಂಡಿದೆ. ಅದಾಗಿ ನಾವು ಈ ರಾಜ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಮುಖಂಡರುಗಳು, ಲೀಡರ್ಗಳು ಎಲ್ಲ ಸೇರಿ ಈ ಒಂದು ವಿಜಯೋತ್ಸವನ ಮುನಿರತ್ನವರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಇನ್ನೂ ಬಿಜೆಪಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಚುನಾವಣೆಯಲ್ಲಿ ಯಾವುದೇ ತರಹಂತ ಭರವಸೆಯನ್ನು ನಾವು ಎಲ್ಲ ಚುನಾವಣೆ ಹೆಚ್ಚಿನ ರೀತಿಯಲ್ಲಿ ಬಿಜೆಪಿ ಬರುತ್ತೆ. ಇದೇ GBI ಚುನಾವಣೆಗೆ ಒಂದು ನಾಮಪೂರ್ವಕವಾಗಿ ಒಂದು ಏನದು ಗಿಫ್ಟ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯಗಳಿಗೆ 3 ರಾಜ್ಯದಲ್ಲಿ ಬಂದಿರೋದು ಅಧಿಕಾರ ನಮ್ಮ GBI ಚುನಾವಣೆಗೆ ಗಿಫ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ನಮ್ಮ ಬಿಜೆಪಿ ಪಾರ್ಟಿಗೆ ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೂ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಬೋಲೋ ಭಾರತ್ ಮಾತಾ ಕಿ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಜೈಬೇರಿಯನ್ನು ಬಾರಿಸಿದೆ. ಈ ಒಂದು ಸಂದರ್ಭವನ್ನು ನಾವು ಸಂತೋಷದ ಒಂದು ಚುನಾವಣೆಯಾಗಿ ಆಚರಿಸ್ತಾ ಇದ್ದೀವಿ. ಕಾರ್ಯಕರ್ತರು ಉಡುಪು ಮೂಡಿಸಬಾರದು. ಈ ಹಿಂದೆ ಶ್ರಮಿಸಿದಂಥ ಪಕ್ಷದ ಎಲ್ಲ ಕಾರ್ಯಕರ್ತರು, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿಯವರಿಗೆ ಮತ್ತು ನರೇಂದ್ರ ಮೋದಿಜಿ ಅವರಿಗೆ ಎಲ್ಲರಿಗೂ ಕೂಡ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಿದೆ. ಮತ್ತು ನಮ್ಮ ಈ ಒಂದು ಯಶಸ್ಸು ನಮ್ಮ ರಾಜ್ಯದಲ್ಲಿ ಹೊಸದಾಗಿ ನಮಗೂ ಕೂಡ ಬಿಜೆಪಿಯ ಒಂದು ಅಲೆಗೆ ಇದನ್ನು ಸ್ಫೂರ್ತಿಯನ್ನು ನೀಡಿದೆ. ಅದಕ್ಕಾಗಿ ಎಲ್ಲರಿಗೂ ಸರ್, ಉಪಾಧ್ಯಕ್ಷರು ಕೂಡ ಏನು ಅಧಿಕಾರ ಕಸ್ಕೊಳ್ಳೋಕ್ಕಾಗ್ತಿದೆ. ಹಾಗಾಗಿ ಅಲ್ಲಿ ಜನ ಏನು ಯೋಚನೆ ಮಾಡ್ತಾರೆ, ಸರ್ಕಾರ ಕಾಂಗ್ರೆಸ್ ಇದೆ, ಹಾಗಾಗಿ ಅದನ್ನ ಕಾಂಗ್ರೆಸ್ಸನ್ನೇ ಗೆಲ್ಸ್ಕೊಂಡ್ರೆ ನಾವು ಆಗ್ತದೆ. ಆದ್ರೂ ಕೂಡ ಸಾಕಷ್ಟು ಪೈಪೋಟಿ ಇದೆ. 4,000, 5,000 ಈ ಥರ ಅಂತರದಲ್ಲಿ ಇದಾಗಿರೋದು ತೀವ್ರ ಪೈಪೋಟಿ ಜಾಸ್ತಿ. ಸೊ ಈ ಗೆಲುವು GBIಗೆ ಮುಂದೆ ಒಂದು ನಾಂದಿ ಆಡುತ್ತೆ ಸರ್? ಖಂಡಿತ ಆಡುತ್ತೆ.
ಸಿಹಿ ಹಂಚುವ ಮೂಲಕ ನಾವು ಈ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ತುಂಬಾ ಸಂತೋಷ ಆಯಿತು, ಖುಷಿಯಾಗಿದೆ ಇಲ್ಲಿ ಆಚರಣೆ ಮಾಡೋದಕ್ಕೆ. ಈಗ 15 ವರ್ಷದಿಂದನೇ ಏನು ಮಮತಾ ಬ್ಯಾನರ್ಜಿಯವರ ಆಡಳಿತನ ಈ ಸತಿ 15 ವರ್ಷದ ಅವಧಿಯನ್ನು ಅಂತ್ಯ ಮಾಡಿ ಈ ಸತಿ ಬಿಜೆಪಿ ಮುಂದೆ ಬಂದಿರೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವನ್ ಅಸ್ಸಾಮಲ್ಲೂ ಬಂದಿದೆ, ಪುದುಚೇರಿಯಲ್ಲೂ ಕೂಡ ಬಂದಿದೆ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಅದಕ್ಕೆ ಸಲುವಾಗಿ ನಮ್ಮ ರವಿಯಣ್ಣ ಅವರು ಮತ್ತು ನಾಗಣ್ಣ ಅವರು ಮತ್ತು ಅನ್ನೇಗೌಡರು, ಮಾರುತಿ ಸರ್ ಮತ್ತು ಉಷಾ ಮೇಡಮ್ ಎಲ್ಲರೂ ಕೂಡ ನಮ್ಮನ್ನು ಒಟ್ಟಿಗೆ ಸೇರಿಕೊಂಡು, ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡು, ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇರೋದು ಖುಷಿಯಾಗಿದೆ. ಎಲ್ಲ ಈ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ಫಲಿತಾಂಶ ಬರೋದಕ್ಕೆ ಮೇನ್ ಕಾರಣಕರ್ತರಾಗಿರುವಂಥ ನಮ್ಮ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಏನು ಶ್ರಮಿಸಿದ್ದಾರೆ, ನಿತಿನ್ ಅವರು ಏನು ಶ್ರಮಿಸಿದ್ದಾರೆ, ಅದಕ್ಕೆ ಇವತ್ತಿನ ಫಲಿತಾಂಶ ನಾವು ತಗೊಂಡಿದ್ದೀವಿ. ನಮಗೆ ತುಂಬಾನೇ ಖುಷಿಯಾಗಿದೆ. बोलो भारत माता की, बोलो भारत माता की। ಮೋದಿಜಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಅಭಿನಂದನೆ. ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷದ ದುರಾಡಳಿತದ ಪ್ರತಿಫಲ ಇವತ್ತು ನಮ್ಮ ಬಿಜೆಪಿಗೆ ಸಿಕ್ಕಿದೆ. ಅದನ್ನ ನಮ್ಮ ನರೇಂದ್ರ ಮೋದಿ ಅವರಿಗೆ ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕೇರಳದಲ್ಲಿ ಮೊದಲ ಬಾರಿಗೆ 3 ಕ್ಷೇತ್ರವನ್ನ ದಾಖಲೆ ಮತದಾನ ಬಂದು 3 ಕ್ಷೇತ್ರವನ್ನ ಗೆದ್ದುಕೊಂಡಿದ್ದೀವಿ ಅನ್ನೋಕ್ಕೆ ಖುಷಿ ಪಡ್ತಾ ಇದ್ದೀವಿ. ಮತ್ತೆ ಅಸ್ಸಾಂನಲ್ಲಿ 3ನೇ ಬಾರಿಗೆ ಗೆದ್ದಿರೋದಕ್ಕೆ ಮತ್ತೆ ಅವರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲನೂ ನಮ್ಮ ಬಿಜೆಪಿ ಕಾರ್ಯಕರ್ತರ ಮತ್ತು ಮುಖಂಡರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. बोलो भारत माता के। 3 ರಾಜ್ಯಗಳಲ್ಲಿ ಜಯಬೇರಿ ಬಾರಿಸಿದ ಬಿಜೆಪಿ ಪಕ್ಷಕ್ಕೆ, 3 ರಾಜ್ಯಗಳಲ್ಲಿ ಜಯಬೇರಿ ಬಾರಿಸಿದ ಬಿಜೆಪಿ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ಶ್ರೀಮಾನ್ ಯಡಿಯೂರಪ್ಪ ಅವರಿಗೆ, ವಿಜಯೇಂದ್ರಣ್ಣವರಿಗೆ, ಮುನ್ರತ್ನವರಿಗೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ